ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ದಸರಾ ಮುಗಿದಿದ್ದು ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಮತ್ತೆ ಪ್ರತಿಧ್ವನಿಸೋದಕ್ಕೆ ಶುರುವಾಗಿದೆ. ನವೆಂಬರ್ ಕ್ರಾಂತಿ ಈ ಸದ್ದು ಈಗ ಕೈಪಾಳ್ಯದಲ್ಲಿ ಜೋರಾಗತೊಡಗಿದೆ. ಬಿಜೆಪಿ ನಾಯಕರು ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಟೀಮ್ಗಳ ನಡುವಿನ ಅಧಿಕಾರ ಹಸ್ತಾಂತರದ ಬಗೆಗಿನ ಚರ್ಚೆ ಹೆಚ್ಚಾಗ್ತಾ ಇದ್ದಂತೆಯೇ ಹೈಕಮಾಂಡ್ ನಾಯಕರು ಕೂಡ ಅಲರ್ಟ್ ಆಗಿದ್ದಾರೆ. ಇವತ್ತು ಏನೆಲ್ಲ ನಡೆದಿದೆ ಈ ವಿಚಾರದಲ್ಲಿ ಅನ್ನೋದು ನಿಮಗೆ ತೋರಿಸ್ತೀವಿ. ನವೆಂಬರ್ನಲ್ಲಿ ಡಿಕೆಶಿ ಅವರು ಸಿಎಂ ಆಗ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗಬೇಕು. ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಂತ ನಡ್ಕೋಬೇಕು ಎಲ್ಲರೂ. ನಾನೇ ಸಿಎಂ 2.5 ವರ್ಷ ನಾನೇ ಇರ್ತೇನೆ, ನಿಮ್ಗ್ಯಾಕೆ ಡೌಟು? ಮಾತಿನ ಪಂಚ್ ಮೂಲಕವೇ ದಸರಾ ಮುಗಿದ ಮೇಲೆ ನಡೆಯಬಹುದಾದ ಕುರ್ಚಿಯ ಕುಸ್ತಿಗೂ ಸಿಎಂ ಸಿದ್ದರಾಮಯ್ಯ ತಾಲೀಮು ಆರಂಭಿಸಿರುವುದು ಸ್ಪಷ್ಟವಾಗಿದೆ. 5 ವರ್ಷದ ಅಧಿಕಾರಾವಧಿ ಪೂರ್ಣಗೊಳಿಸುವ ವಿಶ್ವಾಸ, ಕಾರಿನ ಮೇಲೆ ಕಾಗೆ ಕೂತಾಕ್ಷಣ ಅಧಿಕಾರ ಹೋಗಿಬಿಡುತ್ತೆ ಎಂದು ಮೌಢ್ಯ ಬಿತ್ತಲು ಯತ್ನಿಸಿದವರ ಮೇಲೆ ಗದಾಪ್ರಹಾರ. ಇದು ಸಿಎಂ ಸಿದ್ದರಾಮಯ್ಯ ಸ್ಟೈಲ್. ಆ ವಿಶ್ವಾಸದಲ್ಲೇ 5 ವರ್ಷ ನಾನೇ ಸಿಎಂ ಆಗಿರುತ್ತೇನೆ ಎಂದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಂತ ನಡ್ಕೋಬೇಕು ಎಲ್ಲರೂ ಅಲ್ವಾ. ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್ ಯು ಹ್ಯಾವ್ ಟು ಗೋ ಬೈ ಇಟ್. ವಿಪಕ್ಷದವರ ಭವಿಷ್ಯ ನಿಜ ಆಗಲ್ಲ ಅಂತ ಮುಂದಿನ ಸತಿ ನೀವೇ ಪುಷ್ಪಾರ್ಚನೆ ಮಾಡ್ತೀರಿ. ಮುಂದಿನ ಸತಿ ನೀವೇ ಪುಷ್ಪಾರ್ಚನೆ ಯಾಕೆ ಮಾಡಬಾರದು? ಮಾಡಿ. ಆದ್ರೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯ ಮರ್ಮ ಅಡಗಿರುವುದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಿಂದ ಬಂದಿರುವ ಮಾತುಗಳ ಮೇಲೆ. ಯಾಕಂದ್ರೆ ಡಿಕೆಶಿ ಅವರಿಗೆ ಬಹುಪರಾಕ್ ಹೇಳುವ ಭರದಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಹಾಗೂ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಬಹಿರಂಗ ಪ್ರತಿಪಾದನೆ ಮಾಡಿದ್ದರು. ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು. ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ. ಈ ನವೆಂಬರ್ನಲ್ಲಿ ಇದಕ್ಕೆ ಒಂದು ಅಂತಿಮ ಆಡ್ಬೋದು ಅಂತ. ಇವರಿಬ್ಬರ ಮಾತಿನ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ 5 ವರ್ಷ ಕೂಡ ನಾನೇ ಸಿಎಂ ಆಗಿರ್ತೀನಿ ಕಣ್ರಯ್ಯ ಎಂದು ಸ್ಪಷ್ಟ ಸಂದೇಶ ಕೊಡುವ ಮೂಲಕ ಪಕ್ಷದೊಳಗೆ ನಡೆಯಬೇಕಾದ ಚರ್ಚೆಯನ್ನ ಬಹಿರಂಗವಾಗಿ ಮಾಡಿದ್ರೆ ತಾನೂ ಸುಮ್ಮನಿರಲ್ಲ ಎಂದು ತೋರಿಸಿದ್ದಾರೆ. ಜನ ಹೇಳ್ತಾ ಇರ್ತಾರೆ, ಯಾಕಂದ್ರೆ ನವೆಂಬರ್ಗೆ 2.5 ವರ್ಷ ಆಗುತ್ತಲ್ಲ, ಆ ಥರ ನಾನೇನು ಹೇಳಿದ್ದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಂತ ನಡ್ಕೋಬೇಕು ಎಲ್ಲರೂ ಅಲ್ವಾ. ಕಾಂಗ್ರೆಸ್ನೊಳಗೆ ಈ ರೀತಿಯಾಗಿ ಮಾತಿನ ಯುದ್ಧ ಶುರುವಾಗುತ್ತಿದ್ದಂತೆ ಬಿಜೆಪಿ ನಾಯಕರು ಅಲರ್ಟ್ ಆಗಿದ್ದಾರೆ. ಕೈಪಾಳ್ಯದವರೇ ಕದನಕ್ಕೆ ರೆಡಿಯಾಗಿರುವಾಗ ನಾವೊಂದಿಷ್ಟು ತಮಟೆ ಬಾರಿಸಿದ್ರೆ ತಪ್ಪೇನು ಎಂಬ ರೀತಿಯಲ್ಲಿ ಕುರ್ಚಿ ಕುಸ್ತಿಗೆ ಇಳಿದವರನ್ನ ಮಾತಿನ ಮೂಲಕವೇ ಹುರಿದುಂಬಿಸುತ್ತಿದ್ದಾರೆ. ನಾನೇ ಮುಖ್ಯಮಂತ್ರಿ ಅಂತ ಒಂದ್ ಕಡೆ ಅವ್ರು ಹೇಳೋದು, ಇನ್ನೊಂದು ಕಡೆ ಆ ಕಾಂಗ್ರೆಸ್ ಪಾರ್ಟಿ MLAಗಳೆಲ್ಲ ಯಾವಾಗ ಇಳಿತೀಯಪ್ಪ ಮುಖ್ಯಮಂತ್ರಿ, ಯಾವಾಗ ಇಳಿತೀಯ ಸಿದ್ದರಾಮಯ್ಯ ಅಂತ, ಯಾವಾಗ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾಡ್ತೀಯ ಅಂತ. ಅವರು ಅಧಿಕಾರವನ್ನ ಕಾಲಿನಿಂದ ಒದ್ದು ತೆಗೆದುಕೊಳ್ತೀವಿ ಅಂತ ಹೇಳಿರುವಂತ ಮಾತು ಕೂಡ ನನಗೆ ನೆನಪಿದೆ. ಆ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರ ಅಧಿಕಾರವನ್ನು ಪಡಿತಾರೋ ಅಥವಾ ಅವರ ಸಹಜ ಗುಣ ಕಾಲಿನಿಂದ ಒದ್ದು ಅಧಿಕಾರ ಪಡಿತಾರೋ ಅನ್ನುವಂಥದ್ದನ್ನ ರಾಜ್ಯದ ಜನ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. 2.5 ವರ್ಷ ನಾನೇ ಮುಖ್ಯಮಂತ್ರಿ. ಅರೆ 5 ವರ್ಷ ನಿಮ್ಮ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ, ನೀವು ಮಾಡ್ತಿರೋದೇನು? ಯಾವುದೇ ಒಬ್ಬ ಸರ್ಕಾರಿ ಒಂದು ರಾಜ್ಯ ಸರ್ಕಾರದ ಒಬ್ಬ ಮುಖ್ಯಮಂತ್ರಿಗೆ ನಾನೇ ಮುಖ್ಯಮಂತ್ರಿ ಇರ್ತೀನಿ, ನಾನೇ ಮುಖ್ಯಮಂತ್ರಿ ಇರ್ತೀನಿ, ನಾನೇ ಮುಖ್ಯಮಂತ್ರಿ ಅಂತಾರೆ ಹಲವಾರು ಬಾರಿ ಹೇಳೋದಿದೇನಲ್ಲ, ಇದೇ ಅಸ್ಥಿರತೆಯ ಮೊದಲನೇ ಲಕ್ಷಣ ಇದೆ. ಹೀಗೆ ಒಂದೆಡೆ ಮಾತಿನ ಮಲ್ಲಯುದ್ಧ ನಡೆಯುತ್ತಿದ್ರೆ ಮತ್ತೊಂದೆಡೆ ಕಾಂಗ್ರೆಸ್ ಪಾಳೆಯದಲ್ಲಿ ನವೆಂಬರ್ ಕ್ರಾಂತಿಯ ಗುಸುಗುಸು ಶುರುವಾಗಿದೆ. ನವೆಂಬರ್ 20ಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ 2 ವರ್ಷ ತುಂಬಲಿದೆ. ಕಾಂಗ್ರೆಸ್ ಪಡಸಾಲೆಯಲ್ಲಿ ಕೇಳಿಬರುತ್ತಿರುವ ಮಾತಿನ ಪ್ರಕಾರ ಸಿದ್ದರಾಮಯ್ಯ ಡಿಕೆಶಿ ನಡುವೆ 50:50 ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆಯಂತೆ. ನಿಜಕ್ಕೂ ಹಾಗೇನಾದರೂ ಆಗಿದ್ದರೆ ಒಪ್ಪಂದದ ಪ್ರಕಾರ ನವೆಂಬರ್ ತಿಂಗಳಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಡ್ತಾರಾ ಎಂಬ ಕುತೂಹಲ ಗರಿಗೆದರಿದೆ. ಹಾಗಿದ್ದರೂ ಅಂತಹ ಸಂದರ್ಭ ಬಂತು ಅಂತಾದ್ರೆ ಡಿಕೆಶಿ ಸಿಎಂ ಆಗೋದಿಕ್ಕೆ ಕಾಂಗ್ರೆಸ್ನಲ್ಲಿ ಸರ್ವಸಮ್ಮತಿ ಸಿಗುತ್ತಾ ಎನ್ನುವ ಅನುಮಾನ ಇದ್ದೇ ಇದೆ. ಅಲ್ಲದೆ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬಂದು ಅಧಿಕಾರ ಹಸ್ತಾಂತರ ಮುಂದೂಡಿಕೆಯಾಗುತ್ತಾ ಎಂಬ ಕುತೂಹಲ ಇದ್ದೇ ಇದೆ. ನಾನ್ ಡಿಕೆ ಶಿವಕುಮಾರ್ ಆತಾರೆ ಅಂತ ಹೇಳಿಲ್ಲ. ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ, ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದ್ದೀನಿ. ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ. ಡಿಸೆಂಬರ್ ಒಳಗಡೆ, ಈ ವರ್ಷದ ಒಳಗಡೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ. ದಸರಾ ಈ ದಸರಾ ಇರಂಗಿಲ್ಲ, ಅಕ್ಟೋಬರ್ ಕ್ರಾಂತಿ ಈಗ ನವೆಂಬರ್ ಕ್ರಾಂತಿ ಚಲೋ ಮಾಡಿದ್ವಿ. ಹಂಗೆ ಹೋಗ್ತದೆ. ನವೆಂಬರ್ ಡಿಸೆಂಬರ್ ಬರ್ತದೆ ಕ್ರಾಂತಿ, ಡಿಸೆಂಬರ್ ಜನವರಿಗೆ ಬರ್ತದೆ.
ಈ ಮಾತಿನ ಭರಾಟೆ ನಡೆಯುತ್ತಿರುವಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿದೆ. ಹಿಂದೆಯೂ ಅಧಿಕಾರ ಹಸ್ತಾಂತರ ಚರ್ಚೆ ಜೋರಾಗಿ ನಡೆದು ಪಕ್ಷ ಮುಜುಗರ ಅನುಭವಿಸಿತ್ತು. ಇದೇ ಕಾರಣಕ್ಕೆ ಶಾಸಕ ರಂಗನಾಥ್ ಹಾಗೂ ಎಲ್ಆರ್ ಶಿವರಾಮೇಗೌಡರಿಗೆ ನೋಟಿಸ್ ಜಾರಿ ಮಾಡಿದೆ. ಹೈಕಮಾಂಡ್ ಎಚ್ಚರಿಕೆ ನಡುವೆಯೂ ಬದಲಾವಣೆ ಕೂಗು ಹಾಕುತ್ತಾ ಡಿಕೆಶಿ ಪರ ಮಾತನಾಡಿದ ಆಪ್ತರಿಗೆ ಡಿಕೆಶಿ ಅವರಿಂದಲೇ ಬಿಸಿ ತಟ್ಟಿದೆ. ತನ್ನ ಆಪ್ತರೇ ನೀಡುತ್ತಿರುವ ಹೇಳಿಕೆಗಳ ವಿರುದ್ಧ ಡಿಕೆಶಿಯು ಗರಂ ಆಗಿದ್ದು ಎಲ್ಲರಿಗೂ ನೋಟಿಸ್ ಜಾರಿ ಮಾಡಿದ್ದಾರೆ. ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿಯಿಂದ ನೋಟಿಸ್ ನೀಡಲಾಗಿದ್ದು 7 ದಿನದೊಳಗೆ ಉತ್ತರಿಸಲು ಸೂಚನೆ ನೀಡಲಾಗಿದೆ. ಕುಣಿಗಲ್ ಶಾಸಕ ಡಾಕ್ಟರ್ ಕೆ ರಂಗನಾಥ್, ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡರಿಗೆ ನೋಟಿಸ್ ನೀಡಲಾಗಿದೆ. ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಿದ್ದಕ್ಕೆ ಹಿಂದೆಯೂ ನೋಟಿಸ್ ನೀಡಲಾಗಿತ್ತು. ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ, ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹಾಗೂ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ಗೂ ನೋಟಿಸ್ ನೀಡಲಾಗಿತ್ತು. ಪದೇ ಪದೇ ಅಂಥದ್ದೇ ಮಾತುಗಳು ಕೇಳುತ್ತಿರುವ ಕಾರಣಕ್ಕೆ ಹೈಕಮಾಂಡ್ ಕೂಡ ಗರಂ ಆಗಿದೆ. ಈ ಮಧ್ಯೆ ಹಲವು ಕಾಂಗ್ರೆಸ್ ನಾಯಕರು ಕೂಡ ಕುರ್ಚಿ ಜಟಾಪಟಿ ಬಗ್ಗೆ ಮಾತನಾಡಿದ್ದಾರೆ. ನೋಡಿ, ನಮ್ಮ ಪಕ್ಷದಲ್ಲಿ ಒಂದೇ ಹೇಳ್ತೀನಿ, ಪದೇ ಪದೇ ನೀವು ಕೇಳುವಂಥದ್ದೆಲ್ಲ, ನಮ್ಮ ಪಕ್ಷದಲ್ಲಿ ಎಲ್ಲ ವಿಚಾರಗಳು ಹೈಕಮಾಂಡ್ ನಿರ್ಧಾರ ಮಾಡ್ತವೆ. ಸಂಪೂರ್ಣವಾಗಿ 5 ವರ್ಷ ಸಿದ್ದರಾಮಯ್ಯ ಸಾಹೇಬ್ರವರೇ ಮುಖ್ಯಮಂತ್ರಿಗಳಾಗಿರ್ತಾರೆ. ನವೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡುತ್ತಿರುವಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದಾರೆ. ಪುಲಕೇಶಿ ನಗರದ ವೋಟ್ ಚೋರಿ ಬಗ್ಗೆ ನಡೆದ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಅದಕ್ಕೂ ಮುನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ರು. ಈ ವೇಳೆ ಮಾತನಾಡಿದ ರಣದೀಪ್ ಸುರ್ಜೇವಾಲಾ ಯಾರೂ ಪಕ್ಷದ ಚೌಕಟ್ಟು ಮೀರದಂತೆ ತಾಕೀತು ಮಾಡಿದ್ರು. ಯಾರೇ ಆದರೂ ಭಾವನೆಗಳನ್ನು ಹೇಳುವಾಗ ಮಾತಿನ ಬಗ್ಗೆ ಅರಿವಿರಲಿ ಎಂದು ತಾಕೀತು ಮಾಡಿದ್ರು. ಪಕ್ಷದ ಅಧ್ಯಕ್ಷರೇ ಎಲ್ಲವನ್ನ ಡೀಲ್ ಮಾಡುತ್ತಾರೆ ಎಂದರು. There is absolutely no dissent in the party. Our PCC president, who also happens to be Deputy Chief Minister, Mr. D.K. Shivakumar, is fully authorized to ensure that everybody toes the party line. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಇನ್ನೊಂದಷ್ಟು ಕುತೂಹಲಕಾರಿ ಬೆಳವಣಿಗೆಗಳೂ ನಡೆದಿವೆ. ಬೆಂಗಳೂರು ಪ್ರವಾಸದಲ್ಲಿರುವ ರಣದೀಪ್ ಸುರ್ಜೇವಾಲಾರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. 2.5 ವರ್ಷ ನಾನೇ ಸಿಎಂ ಎಂದ ಸಿದ್ದರಾಮಯ್ಯ ಮೈಸೂರಿನಲ್ಲೇ ಇದ್ದು ಅಲ್ಲಿಂದಲೇ ಬೆಳಗಾವಿಗೆ ಹೋಗ್ತಾರೆ. ಬೆಂಗಳೂರಿನಲ್ಲಿ ಮಾತ್ರ ಡಿಕೆಶಿ ಹೈಕಮಾಂಡ್ ನಾಯಕರೊಂದಿಗೆ ಚರ್ಚೆ ಮಾಡುತ್ತಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಭೇಟಿಯಾದ ಡಿಸಿಎಂ ರಹಸ್ಯ ಮಾತುಕತೆ ನಡೆಸಿದ್ದಾರೆ. ಮುಂದಿನ 2.5 ವರ್ಷ ನಾನೇ ಸಿಎಂ ಹೇಳಿಕೆ ಬಗ್ಗೆಯೇ ಡಿಕೆ ಶಿವಕುಮಾರ್ ಹಾಗೂ ಸುರ್ಜೇವಾಲಾ ಚರ್ಚೆ ಮಾಡಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡಿದ್ದ ಆಪ್ತರಿಗೆ ನೋಟಿಸ್ ಕೊಟ್ಟು ಸುಮ್ಮನಾಗಿಸಿದ್ದನ್ನು ಹೈಕಮಾಂಡ್ಗೆ ಡಿಕೆಶಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ನವೆಂಬರ್ ಕ್ರಾಂತಿ ಬಗ್ಗೆಯೂ ಪ್ರಸ್ತಾಪಿಸಿದ್ದಾರೆ. ಅಧಿಕಾರ ಹಸ್ತಾಂತರ ಅಥವಾ ಅಧಿಕಾರ ಹಂಚಿಕೆ ಬಗ್ಗೆ ಸ್ಪಷ್ಟನೆ ಪಡೆದಿದ್ದಾರೆ. ಜೊತೆಗೆ ಮುಂದಿನ ಜಿಬಿಎ ಪಂಚಾಯಿತಿ ಚುನಾವಣೆಗಳಿಗೆ ಪಕ್ಷ ಸಂಘಟನೆ ಬಗ್ಗೆಯೂ ಚರ್ಚಿಸಿದ್ದಾರೆ. ಇದೆಲ್ಲವೂ ಆದ ಬಳಿಕ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಹೋದ ಡಿಕೆ ಶಿವಕುಮಾರ್ ಅವರೇ ಖುದ್ದು ಬರಮಾಡಿಕೊಂಡರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆರೋಗ್ಯ ವಿಚಾರಿಸಲು ಬರುತ್ತಿರುವ ವೇಣುಗೋಪಾಲ್ ಜೊತೆಯೂ ಪ್ರಸಕ್ತ ಬೆಳವಣಿಗೆಗಳ ಬಗ್ಗೆ ಡಿಕೆಶಿ ಚರ್ಚಿಸಿದ್ದಾರೆ. ಇದೆಲ್ಲವೂ ನವೆಂಬರ್ ಕ್ರಾಂತಿಯ ಮುನ್ನುಡಿಯಾ ಎಂಬೆಲ್ಲ ಚರ್ಚೆ ಊಹಾಪೋಹಗಳಿಗೆ ಪುಷ್ಟಿ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.